ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಸಬ್ ಟಾಪಿಕ್ ಆದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ಎ ಸಮ್ ಆ್ಯಂಡ್ ಡಿಫರೆನ್ಸಸ್ ಆಫ್ ಟು ಆ್ಯಂಗಲ್ಸ್, ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಐಡೆಂಟಿಟೀಸ್ಗಳು ಬರ್ತವೆ. ಆದ್ದರಿಂದ ಈ ಒಂದು ಐಡೆಂಟಿಟೀಸ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಾಬ್ಲಮ್ಸ್ಗಳು ಬರ್ತವೆ ಮತ್ತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು, ಈ ಒಂದು ಐಡೆಂಟಿಟಿಗಳು ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಕೂಡ ಇರುತ್ತೆ. ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ದಯವಿಟ್ಟು ಇದನ್ನು ಕಾನ್ಸಂಟ್ರೇಟ್ ಕೊಟ್ಟು ನೋಡಿ. ನಿಮಗೆ ಅರ್ಥವನ್ನು ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅರ್ಥ ಆಗದೆ ಹೋದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಇನ್ನೊಮ್ಮೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋದನ್ನು. ಸೊ ಇವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ಎ ಸಮ್ ಆ್ಯಂಡ್ ಡಿಫರೆನ್ಸಸ್ ಆಫ್ ಎ ಟೂ ಆ್ಯಂಗಲ್ಸ್. ಓಕೆ, ಈಗ ಆ್ಯಂಗಲ್ಸ್ ಅಂದರೆ ಏನು? ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಎರಡು ಆ್ಯಂಗಲ್ಗಳ ಸಮ್ ಮತ್ತು ಎರಡು ಆ್ಯಂಗಲ್ಗಳ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ಸೈನ್ ಆಫ್ ಯಾವುದೇ ಎರಡು ಆ್ಯಂಗಲ್ ಇದೆ, 30 + 60, ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸಮ್ ಅಂತ ಆಯಿತು. ಟೂ ಆ್ಯಂಗಲ್ಸ್ಗಳಿದ್ದಾವೆ. ಸೊ ಈ ರೀತಿಯಾಗಿರುವಂಥ ಆ್ಯಂಗಲನ್ನು ನಾವು ರೇಡಿಯನಲ್ಲಿ ಈ ರೀತಿಯಾಗಿ ಕೂಡ ಬರೀಬೋದು. π + x. π ಅಂದರೆ 180 ಡಿಗ್ರಿ, ಎಕ್ಸ್ ಅಂದರೆ ಏನೇ ಆಗಿರ್ಬೋದು. ಸೊ ಈ ರೀತಿಯಾಗಿ ಕೆಲವೊಂದು ಐಡೆಂಟಿಟೀಸ್ಗಳು ಬರ್ತವೆ. ಈ ರೀತಿಯಾದ ಐಡೆಂಟಿಟೀಸ್ಗಳು ಯಾಕೆ ಬರ್ತವೆ ಮತ್ತು ಹೇಗೆ ಬರ್ತವೆ, ಇದನ್ನು ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಖ್ಯವಾಗಿ ಮೊದಲನೇ ಒಂದು ಐಡೆಂಟಿಟಿ ಏನು? ಸೈನ್ ಆಫ್ -x = -sin ಆಫ್ x. ಈ ಒಂದು ಐಡೆಂಟಿಟಿ ಹೇಗೆ ಬಂತು? ಇದನ್ನು ಸೈನ್ ಆಫ್ -x ಬರೆಯೋದಕ್ಕಿಂತಲೂ -sin x ಬರೆಯೋದಕ್ಕಿಂತಲೂ ಏನು ವ್ಯತ್ಯಾಸ, ಇದು ಐಡೆಂಟಿಟಿ ಹೇಗೆ ಬರ್ತವೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಸೊ ನೋಡಿ, ನಾನು ಈಗ ಒಂದು 4 ಕ್ವಾಡ್ರಂಟನ್ನು ರಚನೆ ಮಾಡ್ಕೋತೀನಿ. ಈ 4 ಕ್ವಾಡ್ರಂಟಲ್ಲಿ ಇದು x, ಇದು x' ಆಗಿರುತ್ತೆ, ಇದು y ಆಗಿರುತ್ತೆ. ಇದರಲ್ಲಿ ನಾನು ಒಂದು ಯೂನಿಟ್ ಸರ್ಕಲನ್ನು ಡ್ರಾ ಮಾಡ್ತೀನಿ. ಸೊ ನಮಗೆ ಗೊತ್ತಿದೆ ಇದು ಇನಿಷಿಯಲ್ ಅರೇ ಆಗಿರುತ್ತೆ. ಈ ಒಂದು ಚಾಪ್ಟರ್ನ ಇನಿಷಿಯಲಲ್ಲಿ ನಾನು ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇದು ಇನಿಷಿಯಲ್ ಲೈನ್ ಆಗಿರುತ್ತೆ. ಈ ಇನಿಷಿಯಲ್ ಲೈನ್ ಮೇಲೆ ಇದೊಂದು ನಾವು ಅಕ್ಯೂಟ್ ಆ್ಯಂಗಲನ್ನು ರಚನೆ ಮಾಡಿದ್ವಿ ಅಂತ ಅಂದ್ಕೋಣ. ಈ ಅಕ್ಯೂಟ್ ಆ್ಯಂಗಲ್ಲು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡ್ತಾಯಿದ್ರೆ, ಅಂದರೆ ಈ ರೀತಿಯಾಗಿ ಮೂವ್ ಆಗ್ತಾಯಿದ್ರೆ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಈ ರೀತಿಯಾಗಿ ಮೂವ್ ಆಗ್ತಾಯಿದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ಈಗ ಆ್ಯಂಗಲ್ ಏನಾಗ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾಯಿದೆ. ಆದ್ದರಿಂದ ಇದನ್ನು ನಾವು ಪಾಸಿಟಿವ್ ಸೈನಲ್ಲಿ ಈ ಒಂದು ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲನ್ನು ಹೇಳ್ತೀನಿ. ಇದು ಒಂದು ಇನಿಷಿಯಲ್ ಲೈನ್ OA, ಇದು ಇನಿಷಿಯಲ್ ಲೈನ್. ಇನ್ನೊಂದು ಆ್ಯಂಗಲ್ ಈ ಕಡೆ ನಾವು ಡ್ರಾ ಮಾಡ್ತೀನಿ. ಈಗ ಆ್ಯಂಗಲನ್ನು ನಾನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೆಜರ್ಮೆಂಟ್ ಮಾಡ್ತೀನಿ. ಈ ಆ್ಯಂಗಲನ್ನು ನಾನು -x ಅಂತ ಹೇಳಿ ಬರೀತೀನಿ. ಈ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಇದೇ ಒಂದು ಕಾನ್ಸೆಪ್ಟನ್ನು ಈ ಒಂದು ಯೂನಿಟ್ ಸರ್ಕಲಲ್ಲಿ ನಾನು ಮೆಜರ್ಮೆಂಟ್ ಮಾಡಿ ನಿಮಗೆ ಅರ್ಥವನ್ನು ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. O ಈಸ್ ಎ ಸೆಂಟರ್ ಆಫ್ ಎ ಯೂನಿಟ್ ಸರ್ಕಲ್, x y'. ಇವಾಗ ನಿಮಗೆ ಗೊತ್ತಿರಬೇಕು ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಗೊತ್ತಿಲ್ಲದೆ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಆ ಒಂದು ವಿಡಿಯೋನ ನೋಡಿ. ಇದು ಫಸ್ಟ್ ಕ್ವಾಡ್ರಂಟ್ ಇರುತ್ತೆ, ಇದು ಸೆಕೆಂಡ್ ಕ್ವಾಡ್ರಂಟ್ ಇರುತ್ತೆ, ಇದು ಥರ್ಡ್ ಕ್ವಾಡ್ರಂಟ್, ಇದು ಫೋರ್ತ್ ಕ್ವಾಡ್ರಂಟ್. ಫಸ್ಟ್ ಕ್ವಾಡ್ರಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಪಾಸಿಟಿವ್ ಸೈನನ್ನು ಹೊಂದಿರುತ್ತೆ. ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಹ್ಯಾವಿಂಗ್ ಅ ಪಾಸಿಟಿವ್ ಸೈನ್. ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನು ಮತ್ತು ಕೊಸೆಕ್ಕು ಎರಡು ಮಾತ್ರ ಪಾಸಿಟಿವ್ ಇರುತ್ತೆ. ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನು ಮತ್ತು ಕಾಟು ಪಾಸಿಟಿವ್ ಸೈನನ್ನು ಹೊಂದಿರುತ್ತೆ. ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸು ಸೆಕೆಂಡು ಪಾಸಿಟಿವ್ ಸೈನನ್ನು ಹೊಂದಿರುತ್ತೆ. ಇಷ್ಟು ಗೊತ್ತಿರಬೇಕು.
ಇಷ್ಟು ಗೊತ್ತಿದ್ದರೆ ಈ ಒಂದು ಫಾರ್ಮುಲಾವನ್ನು ನಾವು ತಿಳ್ಕೊಬೋದು. ಈಗ ಸೈನ್ ಆಫ್ ಮೈನಸ್ ಎಕ್ಸ್ ಇದೆ. ಈ ರೀತಿಯಾಗಿ ಆ್ಯಂಗಲ್ ಮೆಜರ್ಮೆಂಟ್ ಮಾಡ್ತಾಯಿದ್ರೆ ಇದು ಏನಾಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಅಂದಾಗ ಇದು ಪ್ಲಸ್. ಆದರೆ ಈ ಮೈನಸ್ ಎಕ್ಸ್ ಅಂದಾಗ ಇದು ಏನಾಗ್ತಾ ಇದೆ, ಆ್ಯಂಗಲು ಕೆಳಗಡೆ ಬರ್ತಾ ಇದೆ. ಇದು ಮೈನಸ್ ಎಕ್ಸ್ ಆ್ಯಂಗಲ್ ಅಂತ ಮೆಜರ್ಮೆಂಟ್ ಮಾಡಬೇಕು. ಹಾಗಾದರೆ ಸೈನ್ ಆಫ್ ಮೈನಸ್ ಎಕ್ಸ್ ಅಂದರೆ ಇದು ಫೋರ್ತ್ ಕ್ವಾಡ್ರಂಟಲ್ಲಿ ಬರುತ್ತೆ. ಫೋರ್ತ್ ಕ್ವಾಡ್ರಂಟಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಪಾಸಿಟಿವ್ ಇರುತ್ತೆ, ಕಾಸು ಸೆಕೆಂಡು ಪಾಸಿಟಿವ್ ಇರುತ್ತೆ. ಫೋರ್ತ್ ಕ್ವಾಡ್ರಂಟಲ್ಲಿ ಸೈನ್ ಏನಾಗಿರುತ್ತೆ, ನೆಗೆಟಿವ್ ಇರುತ್ತೆ. ಹಾಗಾಗಿ ಮೈನಸ್ ಸೈನ್ ಎಕ್ಸ್ ಎನ್ನುವಂಥದ್ದು ನಮಗೆ ಐಡೆಂಟಿಟಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಇನ್ನೊಂದು ರಿಲೇಟೆಡ್ ಆಗಿ ಕಾಸ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಬರುತ್ತೆ. ಇಲ್ಲಿ ಮೈನಸ್ ಬರೋದಿಲ್ಲ. ಯಾಕೆ ಅಂತಂದರೆ ನಮಗೆ ಈಗ ನಾವು ಏನು ಮಾಡ್ತಾಯಿದ್ದೀವಿ, ನೆಗೆಟಿವ್ ಸೈನನ್ನು ಮೆಜರ್ಮೆಂಟ್ ಮಾಡ್ತಾಯಿದ್ದೀವಿ. ಅಂದರೆ ಇದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿದೆ. ಮೈನಸ್ ಎಕ್ಸ್ ಕಾಸ್ ಆಫ್ ಮೈನಸ್ ಎಕ್ಸ್ ಅಂತಂದರೆ ಕಾಸು ಫೋರ್ತ್ ಕ್ವಾಡ್ರಂಟಲ್ಲಿ ಪಾಸಿಟಿವ್ ಸೈನನ್ನು ಹೊಂದಿರುತ್ತೆ. ಹಾಗಾಗಿ ಕಾಸ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಎನ್ನುವಂಥದ್ದು ಐಡೆಂಟಿಟಿ, ಇಂಪಾರ್ಟೆಂಟ್ ಐಡೆಂಟಿಟಿ. ಸೊ ಇದು ಎರಡು ಅರ್ಥ ಆಯಿತು ಅಂದ್ಕೋತೀನಿ. ನೆಕ್ಸ್ಟ್ ಐಡೆಂಟಿಟಿಗೆ ಹೋಗೋಣ. ನೆಕ್ಸ್ಟು ತರ್ಡು ಟ್ಯಾನ್ ಆಫ್ ಮೈನಸ್ ಎಕ್ಸ್ ಏನು ಬರುತ್ತೆ. ಓಕೆ, ಇದು ಮೈನಸ್ ಎಕ್ಸ್ ಅಂದಾಗ ನೆಗೆಟಿವಲ್ಲಿ ಇರೋದ್ರಿಂದ ಇದು ಫೋರ್ತ್ ಕ್ವಾಡ್ರಂಟಲ್ಲಿ ಬರುತ್ತೆ. ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸ್ ಪಾಸಿಟಿವ್ ಇದೆ, ಟ್ಯಾನ್ ಏನಾಗಿರುತ್ತೆ, ನೆಗೆಟಿವ್ ಇರುತ್ತೆ. ಹಾಗಾಗಿ ಮೈನಸ್ ಟ್ಯಾನ್ ಎಕ್ಸ್. ಅದೇ ರೀತಿಯಾಗಿ ಸೈನ್ ಇನ್ವರ್ಸ್ ಏನಾಗಿರುತ್ತೆ, ಕೊಸೆಕೆಂಟ್ ಆಫ್ ಮೈನಸ್ ಎಕ್ಸ್ ಕೂಡ ಏನಾಗಿರುತ್ತೆ, ಮೈನಸ್ ಕೊಸೆಕೆಂಟ್ ಆಫ್ ಎಕ್ಸ್ ಆಗಿರುತ್ತೆ. ಐದನೇದು ಸೆಕೆಂಡ್ ಆಫ್ ಮೈನಸ್ ಎಕ್ಸ್ ಏನಾಗಿರುತ್ತೆ, ಸೆಕೆಂಡ್ ಆಫ್ ಎಕ್ಸ್ ಆಗಿರುತ್ತೆ. ಯಾಕಂದರೆ ಫೋರ್ತ್ ಕ್ವಾಡ್ರಂಟಲ್ಲಿ ಸೆಕ್ ಪಾಸಿಟಿವ್ ಸೈನನ್ನು ಹೊಂದಿರುತ್ತೆ. ಸಿಕ್ಸ್ತ್ ಒನ್ ಕಾಟ್ ಆಫ್ ಮೈನಸ್ ಎಕ್ಸ್ ಏನಾಗಿರುತ್ತೆ, ಮೈನಸ್ ಕಾಟ್ ಎಕ್ಸ್. ಯಾಕಂದರೆ ಫೋರ್ತ್ ಕ್ವಾಡ್ರಂಟಲ್ಲಿ ಕಾಟು ನೆಗೆಟಿವ್ ಸೈನನ್ನು ಹೊಂದಿರುತ್ತೆ. ಇಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ತಿಳ್ಕೊಳ್ಳಿ. ನೆಕ್ಸ್ಟು ಸಮ್ ಆಫ್ ಟು ಆ್ಯಂಗಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನೋಡಿ. ಕಾಸ್ ಆಫ್ π/2 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಅಂತ ಇದೆ. ಇದು ಹೇಗೆ ಬಂತು ಅಂತ ನಾವು ನೋಡೋಣ. ಈಗ ನಾವು ಫೋರ್ತ್ ಕ್ವಾಡ್ರಂಟ್ ಇರುವಂಥ ಒಂದು ಯೂನಿಟ್ ಸರ್ಕಲನ್ನು ಡ್ರಾ ಮಾಡೋಣ. ಈ ಒಂದು ಯೂನಿಟ್ ಸರ್ಕಲಲ್ಲಿ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಇದು 0. ಈಗ OX ಎನ್ನುವಂಥದ್ದಲ್ಲಿ ತೆಗೆದುಕೊಂಡಾಗ ಸೈನ್ ಏನಾಗುತ್ತೆ, 0 ಇರುತ್ತೆ. ಇಷ್ಟು ಆ್ಯಂಗಲ್ಗೆ YOXಗೆ ಆ್ಯಂಗಲ್ ಏನಾಗಿರುತ್ತೆ, ಇದು π/2 ಆಗಿರುತ್ತೆ. ಇದು ಆ್ಯಂಗಲ್ ಇಲ್ಲಿಂದ ಇಲ್ಲಿವರೆಗೆ ಅಂದರೆ 180 ಡಿಗ್ರಿ. 180 ಡಿಗ್ರಿಯನ್ನು ನಾವು ಪೈಯಿಂದ ಐಡೆಂಟಿಫಿಕೇಷನ್ ಮಾಡ್ತೀವಿ. ಹಾಗಾಗಿ ಪೈ ಇದು 3π/2 ಅಂತ ಆಗಿರುತ್ತೆ. ಕಾಸ್ π/2 ಪ್ಲಸ್ ಎಕ್ಸ್ ಅಂತ ಇದೆ. ಕಾಸ್ ಆ್ಯಂಗಲನ್ನು ನಾನು ಇನಿಷಿಯಲಾಗಿ ಇಲ್ಲಿಂದ ಮೆಜರ್ಮೆಂಟ್ ಮಾಡ್ತೀನಿ. ಇದು π/2 ಅಂತ ಇಲ್ಲಿಗೆ ಬಂದರೆ ಆ್ಯಂಗಲ್, ಅದರ ಜೊತೆಗೆ ಪ್ಲಸ್ ಎಕ್ಸನ್ನು ಪ್ಲಸ್ ಮಾಡ್ತಾಯಿದ್ದಾರೆ. ಅಂದರೆ ಸೈನ್ π/2ಕ್ಕಿಂತ ಈ ಒಂದು ಆ್ಯಂಗಲ್ ಏನಿದೆ ಜಾಸ್ತಿ ಇದೆ. ಅಂದರೆ ನಾವು ಅಪ್ರಾಕ್ಸಿಮೇಟಾಗಿ ಇಷ್ಟು ಆ್ಯಂಗಲನ್ನು ತಗೋಬೋದು. ಓಕೆ, π/2ಕ್ಕಿಂತ ಜಾಸ್ತಿ ಇದೆ. π/2ಕ್ಕಿಂತ ಜಾಸ್ತಿ ಇದೆ ಅಂತಂದಾಗ ಏನಾಗುತ್ತೆ, ಇದು ಸೆಕೆಂಡ್ ಕ್ವಾಡ್ರಂಟಲ್ಲಿ ಬರುತ್ತೆ. ಓಕೆನಾ, ಸೆಕೆಂಡ್ ಕ್ವಾಡ್ರಂಟಲ್ಲಿ ಬಂದಾಗ ಈಗ ಕಾಸ್ ಆಫ್ π/2 ಏನಾಗುತ್ತೆ, ಕಾಸ್ ಆಫ್ π/2 ಏನಾಗುತ್ತೆ, ಈ ಒಂದು ಐಡೆಂಟಿಟಿಯನ್ನು ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ಅದು ಏನಪ್ಪ ಅಂದರೆ ಕಾಸ್ ಆಫ್ A ಪ್ಲಸ್ B ಅನ್ನುವಂಥದ್ದು. ಇದು ಹೋಲ್ ಟರ್ಮ್ಗೆ ನಾವು A ಅಂತ ಬರೆಯೋಣ, ಈ ಹೋಲ್ ಟರ್ಮ್ಗೆ B ಅಂತ ಬರೆಯೋಣ. ಅಂದರೆ ಕಾಸ್ ಆಫ್ A ಪ್ಲಸ್ B. ಕಾಸ್ ಆಫ್ A ಪ್ಲಸ್ B ಅನ್ನುವಂಥ ಐಡೆಂಟಿಟಿ ಏನಿದೆ ಅಂತ ನಾವು ನೋಡೋಣ. ಕಾಸ್ A ಇಂಟು ಕಾಸ್ B ಮೈನಸ್ ಸೈನ್ A ಇಂಟು ಸೈನ್ B. ಇಂಪಾರ್ಟೆಂಟ್ ಆಗಿರುವಂಥ ಫಾರ್ಮುಲಾ. ಇದನ್ನು ಜಾಸ್ತಿ ಟೈಮು ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ತೀರಿ ಅದ್ರ ಮೇಲೆ ಇದು ಏನಾಗುತ್ತೆ, ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಕಾಸ್ A ಪ್ಲಸ್ B
ಫಾಸ್ಟಾಗಿ ಅಂತ ಹೋಗಬೇಕು, ನಿಮಗೆ ತಲೆಯಲ್ಲಿ ರಿಮೆಂಬರ್ ಆಗುತ್ತೆ. ಕಾಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಕಾಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಇಲ್ಲಿ ಪಾಸಿಟಿವ್ ಇದ್ದರೆ ಇಲ್ಲಿ ನೆಗೆಟಿವ್ ಬರುತ್ತೆ, ಇಲ್ಲಿ ನೆಗೆಟಿವ್ ಇದ್ದರೆ ಇಲ್ಲಿ ಪಾಸಿಟಿವ್ ಬರುತ್ತೆ. ಇಷ್ಟು ಸೈನನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ, ಈ ಒಂದು ಐಡೆಂಟಿಟಿಯನ್ನು ನಾವು ಇಲ್ಲಿ ಯೂಸ್ ಮಾಡೋಣ. ಓಕೆ, ಈಗ ಎ ಅಂದರೆ ಏನಿದೆ, π/2 ಇದೆ. ಬಿ ಅಂದರೆ ಏನಿದೆ, ಎಕ್ಸ್ ಇದೆ. ಓಕೆ, ಕಾಸ್ ಎ ಅಂದರೆ ಎಷ್ಟು, ಕಾಸ್ π/2. ಕಾಸ್ ಬಿ ಅಂದರೆ ಎಷ್ಟಿದೆ, ಕಾಸ್ ಎಕ್ಸ್. ಓಕೆ, ಇಲ್ಲಿ ಪ್ಲಸ್ ಇದೆ, ನಾವಿಲ್ಲಿ ಏನನ್ನು ತಗೋತೀವಿ, ಮೈನಸನ್ನು ತಗೋತಾ ಇದ್ದೀವಿ. ನೆಕ್ಸ್ಟ್ ಸೈನ್ ಎ ಅಂದರೆ ಎಷ್ಟು, π/2. ಸೈನ್ ಬಿ ಅಂದರೆ ಸೈನ್ ಎಕ್ಸ್. ಓಕೆ, ಕಾಸ್ π/2 ಅಂದರೆ ಎಷ್ಟು, ಕಾಸ್ 90 ಅಂದಾಗಿ. ಕಾಸ್ 90 ಅಂದರೆ 0 ಇಂಟು ಕಾಸ್ ಎಕ್ಸ್. 0 ಇಂಟು ಕಾಸ್ ಎಕ್ಸ್ ಹೋಲ್ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. ಸೈನ್ π/2 1 ಇಂಟು ಸೈನ್ ಆಫ್ ಎಕ್ಸ್. ಸಾರಿ, ಇದು 0, ಇದು ಮೈನಸ್ ಸೈನ್ ಆಫ್ ಎಕ್ಸ್. ಸೊ ಐಡೆಂಟಿಟಿ ಸಿಗ್ತಾ ನಮಗೆ, ಮೈನಸ್ ಸೈನ್ ಆಫ್ ಎಕ್ಸ್. ನೋಡಿ, ಕಾಸ್ π/2 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಐಡೆಂಟಿಟಿ. ಎರಡು ಆ್ಯಂಗಲ್ಗಳನ್ನು ಕೂಡಿದಾಗ ಕಾಸ್ ಇದ್ದಾಗ, ಕಾಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಇಂಟು, ನೋಡಿ, ಕಾಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಈ ರೀತಿಯಾಗಿ ನೀವು ಪದೇ ಪದೇ ಅಂತ ಹೋದಾಗ ಈ ಒಂದು ಫಾರ್ಮುಲಾ ನೆನ್ಪುಳಿಯುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಐಡೆಂಟಿಟೀಸ್ಗಳು ಇವು. ಹೇಳುವಂಥ ಈ ಒಂದು ಕ್ಲಾಸ್ನಲ್ಲಿ ಹೇಳುವಂಥ ಎಲ್ಲ ಐಡೆಂಟಿಟಿಗಳು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಐಡೆಂಟಿಟಿ, ಕಾಸ್ ಆಫ್ π ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್. ಓಕೆ, ಈ ರೀತಿಯಾಗಿದೆ. ಈ ಒಂದು ಐಡೆಂಟಿಟಿಗೆ ಇನ್ನೊಂದು ಐಡೆಂಟಿಟಿ ಅಪ್ಲೈ ಆಗುತ್ತೆ. ಅದು ಏನು, ಇದು ಕೂಡ ಒಂದು ಐಡೆಂಟಿಟಿ. ಈ ಐಡೆಂಟಿಟಿಗೆ ಈ ಒಂದು ಐಡೆಂಟಿಟಿ ಬರಬೇಕಾದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿರುವಂಥ ಇನ್ನೊಂದು ಇಂಪಾರ್ಟೆಂಟ್ ಐಡೆಂಟಿಟಿ ಅಪ್ಲೈ ಆಗುತ್ತೆ, ಕಾಸ್ ಆಫ್ ಎ ಮೈನಸ್ ಬಿ. ಈಗ ಪ್ರಿವಿಯಸ್ ಆಗಿ ಕಾಸ್ ಆಫ್ ಎ ಪ್ಲಸ್ ಬಿ ಅಂತ ನೋಡಿದ್ರಿ, ಇವಾಗ ಎ ಮೈನಸ್ ಬಿ. ಇದಕ್ಕೇನು ಸೂತ್ರ ಬರುತ್ತೆ, ಸಿಂಪಲ್ ಆಗಿದೆ. ಪ್ರಿವಿಯಸಲ್ಲಿ ನೋಡಿರುವಂಥ ಕಾಸ್ ಎ ಮೈನಸ್ ಬಿ ಅಂತ ಇದೆ, ಕಾಸ್ ಎ ಇಂಟು ಕಾಸ್ ಬಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ತಗೋಬೇಕು, ಪ್ಲಸ್ ಸೈನ್ ಎ ಇಂಟು ಸೈನ್ ಬಿ. ಓಕೆ, ನೆನ್ಪುಳಿಯುತ್ತೆ ಅಲ್ವಾ. ಕಾಸ್ ಎ ಮೈನಸ್ ಬಿ ಇದ್ದಾಗ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಎ ಕಾಸ್ ಬಿ. ಇಂಟು ಅಂತ ಏನು ಬರೋದಿಲ್ಲ, ಇಂಟು ಅಂದೇ ಹೋದ್ರು ನಮಗೆ ಈಸಿಯಾಗಿ ನೆನ್ಪುಳಿಲಿಕ್ಕೆ. ಕಾಸ್ ಎ ಮೈನಸ್ ಬಿ ಇದ್ದಾಗ ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ. ಈ ರೀತಿಯಾಗಿ ನಾವು ನೆನ್ಪಿಟ್ಕೋಬೋದು. ಸೊ ಇದಕ್ಕೆ ನಾವು ಈ ಒಂದು ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡೋಣ. ಎ ಅಂದರೆ π ಆಗಿರಲಿ, ಎಕ್ಸ್ ಅಂದರೆ ಎ ಅಂದರೆ π ಆಗಿರಲಿ, ಬಿ ಅಂದರೆ ಎಕ್ಸ್ ಆಗಿರಲಿ. ಓಕೆ, ಈಗ ವ್ಯಾಲ್ಯೂಸ್ಗಳನ್ನ ಅಪ್ಲೈ ಮಾಡೋಣ. ಕಾಸ್ π ಕಾಸ್ ಎಕ್ಸ್ ಪ್ಲಸ್ ಸೈನ್ π ಸೈನ್ ಬಿ. ಕಾಸ್ π ವ್ಯಾಲ್ಯೂ ಎಷ್ಟಿದೆ, ಕಾಸ್ π ವ್ಯಾಲ್ಯೂ ಎಷ್ಟು ಬರುತ್ತೆ, -1 ಇಂಟು ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಪ್ಲಸ್ ಸೈನ್ ಆಫ್ π ಎಷ್ಟು ಬರುತ್ತೆ ಅಂದರೆ 180. ಸೈನ್ ಆಫ್ 180 ಅಂದಾಗ ಅದು 0 ಬರುತ್ತೆ, ಇಂಟು ಸೈನ್ ಆಫ್ ಎಕ್ಸ್. ಇದು ಹೋಲ್ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. ಹಾಗಾಗಿ ಮೈನಸ್ ಕಾಸ್ ಎಕ್ಸ್. ನಮಗೆ ಈ ಒಂದು ಐಡೆಂಟಿಟಿ ಬಂತ, ಕಾಸ್ π ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್. ಓಕೆ, ಅರ್ಥ ಆಗ್ತಾ ಇದ್ದಾವ ಐಡೆಂಟಿಟೀಸ್ಗಳು. ಮತ್ತು ಇದೇ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಇದು ನಿಮಗೆ ಪರ್ಫೆಕ್ಟಾಗಿ ನೆನ್ಪುಳಿಯುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಐಡೆಂಟಿಟಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಐಡೆಂಟಿಟಿ. ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಬರುತ್ತೆ. ನೆನ್ಪುಳಿಯೋದು ಹೇಗೆ, ಕಾಸ್ ಎ ಮೈನಸ್ ಬಿ ಅಂದಾಗ ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ. ಈ ರೀತಿಯಾಗಿ ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಇದೇ ರೀತಿ ಸಿಮಿಲರ್ ಆಗಿರುವಂಥ ಸೈನ್ ವ್ಯಾಲ್ಯೂಯಲ್ಲಿ ಯಾವ ರೀತಿಯಾಗಿ ಬರ್ತವೆ ಐಡೆಂಟಿಟೀಸ್ಗಳಂತ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಐಡೆಂಟಿಟಿ ಏನು, ಸೈನ್ ಆಫ್ π/2
ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಬರುತ್ತೆ. ಯಾವ ರೀತಿಯಾಗಿದು ಐಡೆಂಟಿಟಿ ಬರುತ್ತೆ ನೋಡೋಣ. ಇದು ಕೂಡ ಒಂದು ಐಡೆಂಟಿಟಿನೇ. ಈ ಐಡೆಂಟಿಟಿ ಬರಬೇಕಾದ್ರೆ ಇನ್ನೊಂದು ಮುಖ್ಯವಾಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಐಡೆಂಟಿಟಿ ಇಲ್ಲಿ ಅಪ್ಲೈ ಆಗೈತೆ. ನಾವು ವಿ ಆರ್ ಅಪ್ಲೈಯಿಂಗ್ ದ ಯೂನಿಕ್ ಐಡೆಂಟಿಟಿ ದಟ್ ಈಸ್ ಸೈನ್ ಆಫ್ ಎ ಪ್ಲಸ್ ಬಿ. ಹೀಗಿದ್ದಾಗ ಸೂತ್ರ ಮುಂದೆ ಏನು ಬರುತ್ತೆ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಸೈನ್ ಎ ಸೈನ್ ಬಿ, ಸೈನ್ ಎ ಸೈನ್ ಬಿ ಪ್ಲಸ್ ಕಾಸ್ ಎ ಕಾಸ್ ಬಿ. ಓಕೆ, ಕಾಸ್ ಇದ್ದಾಗ ಏನಾಗ್ತಾಯಿತ್ತು, ಕಾಸ್ ಇಲ್ಲಿ ಬರ್ತಾಯಿತ್ತು. ಸೈನ್ ಇದ್ದಾಗ ಸೈನು ಈ ಕಡೆ ಬರ್ತಾಯಿತ್ತು. ಇಲ್ಲಿ ಪ್ಲಸ್ ಇದ್ದಾಗ ಪ್ಲಸ್ ಎ ಇದೆ, ಮೈನಸ್ ಇದ್ದಾಗ ಮೈನಸ್ ಎ ಬರುತ್ತೆ. ಇಷ್ಟು ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು. ಸೊ ಇವಾಗ ಎ ಇಸ್ ಈಕ್ವಲ್ ಟು π/2 ಅಂತ ತೆಗೆದುಕೊಳ್ಳೋಣ, ಬಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಇವಾಗ ಈ ಒಂದು ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. ಸೈನ್ ಆಫ್ π/2 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ π/2 ಸೈನ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಆಫ್ π/2 ಕಾಸ್ ಆಫ್ π/2 ಕಾಸ್ ಆಫ್ ಎಕ್ಸ್. ಸೈನ್ π/2 ಅಂದರೆ ಎಷ್ಟು, ಸೈನ್ 90. ಸೈನ್ 90 ಅಂದರೆ ಅದು 1. ಸಾರಿ, ಇದು ಒಂದು ಐಡೆಂಟಿಟಿ ಏನಾಗ್ತಾಯಿದೆ, ನಾನು ತಪ್ಪಾಗಿ ಬರ್ತಿದ್ದೀನಿ. ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಹಿಯರ್. ಸೊ ಸೈನ್ ಎ ಪ್ಲಸ್ ಬಿ ಇದ್ದಾಗ ಏನು ಬರುತ್ತೆ ಐಡೆಂಟಿಟಿಪ್ಪ ಅಂದರೆ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಓಕೆ, ನೆನಪುಳಿಯುತ್ತಲ್ವ ಐಡೆಂಟಿಟಿ. ಸೈನ್ ಎ ಪ್ಲಸ್ ಬಿ ಇದ್ದಾಗ ಸೈನ್ ಎ ಕಾಸ್ ಬಿ ಕಾಸ್ ಎ ಸೈನ್ ಬಿ, ಸೈನ್ ಎ ಪ್ಲಸ್ ಬಿ ಇದ್ದಾಗ ಸೈನ್ ಎ ಕಾಸ್ ಬಿ ಕಾಸ್ ಎ ಸೈನ್ ಬಿ, ಈ ರೀತಿಯಾಗಿ. ಓಕೆ, ಇವಾಗ ಎ ಅಂದರೆ π/2, ಬಿ ಅಂದರೆ ಎಕ್ಸ್ ಇದೆ. ಸೈನ್ π/2 ಕಾಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ π/2 ಸೈನ್ ಆಫ್ ಎಕ್ಸ್. ಸೊ ಐಡೆಂಟಿಟಿ ನೆನ್ಪಿಡಿಯೋದು ಹೀಗೆ, ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಸೈನ್ ಎ ಪ್ಲಸ್ ಬಿ, ಸೈನ್ ಎ ಕಾಸ್ ಬಿ ಕಾಸ್ ಎ ಸೈನ್ ಬಿ, ಈ ರೀತಿ. ಓಕೆ, ಸೈನ್ π/2 ಅಂದರೆ ಸೈನ್ 90 ಅಂದರೆ 1 ಇಂಟು ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಪ್ಲಸ್ ಕಾಸ್ π/2 ಕಾಸ್ 90 ಅಂದಾಗ 0 ಇಂಟು ಸೈನ್ ಆಫ್ ಎಕ್ಸ್. ಇದು ಹೋಲ್ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. ಹಾಗಾಗಿ ನಮಗೆ ಲಾಸ್ಟಿಗೆ ಉಳಿಯುವಂಥದ್ದೇನು, ಕಾಸ್ ಎಕ್ಸ್. ಓಕೆ, ಐಡೆಂಟಿಟಿ ಬಂತ, ಸೈನ್ ಆಫ್ π/2 ಪ್ಲಸ್ ಎಕ್ಸ್. ಓಕೆ, ಇದೂ ಇಂಪಾರ್ಟೆಂಟ್ ಐಡೆಂಟಿಟಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಐಡೆಂಟಿಟೀಸ್ಗಳು. ಓಕೆ ಓಕೆ ಇದೇ ಒಂದು ಐಡೆಂಟಿಟಿಯನ್ನು ನಾನು ಏನು ಮಾಡ್ತೀನಿ, ಸ್ವಲ್ಪ ಚೇಂಜಸನ್ನು ಮಾಡ್ತೀನಿ. ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಪೈ ಮೈನಸ್ ಎಕ್ಸ್ ಅಂದಾಗ ಇಲ್ಲಿ ಸೈನ್ ಎಕ್ಸ್ ಬರುತ್ತೆ, ಮತ್ತು ಸೈನ್ ಎಕ್ಸ್ ಮೈನಸ್ ಬಿ, ಈ ಎಲ್ಲಿ ಐಡೆಂಟಿಟಿ ಅಪ್ಲೈ ಆಗುತ್ತೆ. ಇಲ್ಲಿ ಸೈನ್ ಎ ಮೈನಸ್ ಬಿ ಐಡೆಂಟಿಟಿ ಅಂದಾಗ ಇಲ್ಲಿ ಏನು ಬರುತ್ತೆ, ಮೈನಸ್ ಸೈನ್ ಬರುತ್ತೆ. ಓಕೆ, ಮೈನಸ್ ಇದ್ದಾಗ ಮೈನಸ್ ಬರುತ್ತೆ, ಪ್ಲಸ್ ಇದ್ದಾಗ ಪ್ಲಸ್ ಬರುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಇವಾಗ ನೋಡಿ, ಸೈನ್ ಎ ಅಂದರೆ ಪೈ ಆಗಿರಲಿ, ಎಕ್ಸ್ ಅಂದರೆ ಬಿ ಅಂದರೆ ಅದು ಎಕ್ಸ್ ಆಗಿರುತ್ತೆ. ಇವಾಗ ಸೈನ್ ಆಫ್ ಪೈ ಮೈನಸ್ ಎಕ್ಸ್, ಸೈನ್ ಆಫ್ ಪೈ ಕಾಸ್ ಆಫ್ ಎಕ್ಸ್ ಮೈನಸ್ ಕಾಸ್ ಆಫ್ ಪೈ ಇಂಟು ಸೈನ್ ಆಫ್ ಎಕ್ಸ್. ಸೈನ್ ಪೈ ಅಂದರೆ ಎಷ್ಟು, ಸೈನ್ ಪೈ ಅಂದರೆ 180 ಡಿಗ್ರಿ, ಅಂದರೆ ಅದು 180 ಡಿಗ್ರಿ ಅಂದರೆ 0 ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಆ್ಯಸ್ ಇಟ್ ಈಸ್. ಕಾಸ್ ಪೈ ಅಂದರೆ ಏನಾಗಿರುತ್ತೆ, ಇದು -1 ಆಗಿರುತ್ತೆ. ಕಾಸ್ ಆಫ್ 180 ಡಿಗ್ರಿ ಅಂದಾಗ -1 ಆಗಿರುತ್ತೆ ಇಂಟು ಸೈನ್ ಆಫ್ ಎಕ್ಸ್. ಇದು ಹೋಲ್ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. ಮೈನಸ್ ಮೈನಸ್ ಪ್ಲಸ್ ಸೈನ್ ಆಫ್ ಎಕ್ಸ್. ಸೊ ಐಡೆಂಟಿಟಿ ಬಂತ, ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಐಡೆಂಟಿಟೀಸ್ಗಳು. ಈ ಒಂದು ಐಡೆಂಟಿಟಿಯನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಉಳಿದ ಒಂದು ಫಾರ್ಮುಲಾಸ್ಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ
ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಸಾರಿ ನಾವು ಈ ಒಂದು ಐಡೆಂಟಿಟಿನ ರಿಕಾಲ್ ಮಾಡೋಣ ಇವಾಗಲೇ. ಸೊ ಮೊದಲೇ ಒಂದು ಐಡೆಂಟಿಟಿ ಏನು ನೋಡಿದ್ವಿ, sin of minus x is equal to minus sin x. ಎರಡನೇ ಐಡೆಂಟಿಟಿ cos of minus x ಅಂದರೆ ಅದು cos x. ಇವೆಲ್ಲ ಕ್ವಾಡ್ರೆಂಟ್ಗೆ ಸಂಬಂಧಿಸಿದಾಗಿದೆ. ಸೊ ಇವಾಗ tan of minus x ಅಂದಾಗ ಇದು ಮೈನಸ್ tan x ಬರುತ್ತೆ. ಸೊ ಮೈನಸ್ಸು ಪ್ಲಸ್ಸು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಇದನ್ನು ನಾವು ಇನ್ವರ್ಸಲ್ಲಿ ತೆಗೆದುಕೊಂಡಿದ್ವಿ. ಈಗ ಸೈನ್ದು ಇನ್ವರ್ಸು ಕೊಸೆಕೆಂಟ್ ಮೈನಸ್ ಎಕ್ಸ್ ಅಂದಾಗ ಮೈನಸ್ ಕೊಸೆಕೆಂಟ್ ಆಫ್ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಕಾಸ್ದು ಇನ್ವರ್ಸು ಸೆಕೆಂಡ್ ಆಫ್ ಎಕ್ಸ್, ಸೆಕೆಂಡ್ ಆಫ್ ಮೈನಸ್ ಎಕ್ಸ್ ಅಂದಾಗ ಏನು ಬರುತ್ತೆ, ಸೆಕೆಂಡ್ ಆಫ್ ಎಕ್ಸ್ ಬರುತ್ತೆ. ಯಾಕಂದರೆ ಇದು ಫೋರ್ತ್ ಕ್ವಾಡ್ರಂಟಲ್ಲಿ ಪಾಸಿಟಿವ್ ಸೈನನ್ನು ಹೊಂದಿರುತ್ತೆ. ಸಿಕ್ಸ್ತ್ ಒನ್ ಕಾಟ್ ಆಫ್ ಮೈನಸ್ ಎಕ್ಸ್ ಅಂದಾಗ ಮೈನಸ್ ಕಾಟ್ ಎಕ್ಸ್. ನೆಕ್ಸ್ಟ್ ಐಡೆಂಟಿಟಿ ಏನು ನೋಡಿದ್ವಿ, ಕಾಸ್ ಆಫ್ ಎ ಪ್ಲಸ್ ಬಿ ಅಂದಾಗ ಕಾಸ್ ಎ ಕಾಸ್ ಬಿ, ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಬರುತ್ತೆ. ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ನೆಕ್ಸ್ಟ್ ಐಡೆಂಟಿಟಿ ಕಾಸ್ ಎ ಮೈನಸ್ ಬಿ ಇದ್ದಾಗ ಏನು ಬರುತ್ತೆ, ಕಾಸ್ ಎ ಕಾಸ್ ಬಿ, ಇದು ಮೈನಸ್ ಇದೆ, ಇಲ್ಲಿ ಪ್ಲಸ್ ಬರುತ್ತೆ, ಪ್ಲಸ್ ಸೈನ್ ಎ ಸೈನ್ ಬಿ. ನೆಕ್ಸ್ಟ್ ಸೈನ್ ಎ ಪ್ಲಸ್ ಬಿ ಇದ್ದಾಗ, ಸೈನ್ ಎ ಪ್ಲಸ್ ಬಿ ಇದ್ದಾಗ ಸೈನ್ ಎ ಕಾಸ್ ಬಿ, ಪ್ಲಸ್ ಇದ್ದರೆ ಪ್ಲಸ್ಸೇ ಬರುತ್ತೆ, ಕಾಸ್ ಎ ಸೈನ್ ಬಿ. ನೆಕ್ಸ್ಟ್ ಸೈನ್ ಎ ಮೈನಸ್ ಬಿ ಇದ್ದಾಗ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಈ ಒಂದು ಐಡೆಂಟಿಟಿನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ಐಡೆಂಟಿಟಿ ಇದೆ ನೋಡಿ, ಕಾಸ್ ಪೈ ಬೈ 2 ಪ್ಲಸ್ ಎಕ್ಸ್ ಅಂದಾಗ ಮೈನಸ್ ಸೈನ್ ಎಕ್ಸ್. ನೆಕ್ಸ್ಟು ಕಾಸ್ ಪೈ ಮೈನಸ್ ಎಕ್ಸ್ ಇದ್ದಾಗ ಮೈನಸ್ ಕಾಸ್ ಎಕ್ಸ್. ಸೈನ್ ಆಫ್ ಪೈ ಬೈ 2 ಪ್ಲಸ್ ಎಕ್ಸ್ ಇದ್ದಾಗ ಕಾಸ್ ಎಕ್ಸ್. ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಇದ್ದಾಗ ಸೈನ್ ಎಕ್ಸ್. ಓಕೆ, ಇಷ್ಟು ಐಡೆಂಟಿಟಿಗಳನ್ನು ಈ ಒಂದು ಕ್ಲಾಸ್ನಲ್ಲಿ ನಾವು ನೋಡಿದ್ವಿ. ಈ ಒಂದು ಐಡೆಂಟಿಟಿಗಳು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥದ್ದಲ್ಲಿ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತ ಈ ಒಂದು ಎಲ್ಲ ಐಡೆಂಟಿಟಿಗಳನ್ನು ಡಿಸ್ಕಸ್ ಮಾಡಿದ ಮೇಲೆ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಇಷ್ಟು ಐಡೆಂಟಿಟಿಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಉಳಿದ ಐಡೆಂಟಿಟಿಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.